ತಿರುಪತಿ ಲಡ್ಡು ರಹಸ್ಯ ಬಯಲು. ದನದ ಕೊಬ್ಬು ಇರಲಿಲ್ಲ ನಿಜ, ಆದರೆ ಅದಕ್ಕಿಂತ ಭಯಾನಕವಾಗಿದ್ದು ಏನು ಗೊತ್ತಾ? ಸಿಬಿಐ ರಿಪೋರ್ಟ್ನ ಬೆಚ್ಚಿ ಬೀಳಿಸುವ ಸತ್ಯ. ನಮಸ್ಕಾರ ವೀಕ್ಷಕರೇ. ಕಲಿಯುಗದ ವೈಕುಂಠ ಅಂತಲೇ ಕರೆಸಿಕೊಳ್ಳುವ ತಿರುಪತಿ ತಿಮ್ಮಪ್ಪನ ಸನ್ನಿಧಾನದಲ್ಲಿ ಸಿಗುವ ಆ ಲಡ್ಡು ಪ್ರಸಾದ ಇದೆಯಲ್ಲ, ಅದು ಕೇವಲ ಸಿಹಿ ತಿನಿಸಲ್ಲ, ಅದು ಕೋಟ್ಯಾಂತರ ಭಕ್ತರ ಪಾಲಿನ ಭಾವನೆ, ನಂಬಿಕೆ ಮತ್ತು ಪಾವಿತ್ರತೆಯ ಸಂಕೇತ. ಆದರೆ ಕಳೆದ ವರ್ಷ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸುವ ಒಂದು ಸುದ್ದಿ ಬಂತು. ತಿರುಪತಿ ಲಡ್ಡು ತಯಾರಿಸಲು ಬಳಸುವ ತುಪ್ಪದಲ್ಲಿ ದನದ ಕೊಬ್ಬು, ಹಂದಿಯ ಕೊಬ್ಬು ಮತ್ತು ಮೀನಿನ ಎಣ್ಣೆ ಇದೆ ಅಂತ ಆಂಧ್ರಪ್ರದೇಶದ ಸಿಎಂ ಚಂದ್ರಬಾಬು ನಾಯ್ಡು ಬಾಂಬ್ ಸಿಡಿಸಿದ್ರು. ಇಡೀ ಹಿಂದೂ ಸಮಾಜ ಕುದಿಯೋದಕ್ಕೆ ಶುರುವಾಯಿತು. ನಾವು ಪಾಪ ಮಾಡಿಬಿಟ್ವಾ, ನಮ್ಮ ಧರ್ಮ ಭ್ರಷ್ಟವಾಯ್ತಾ ಅಂತ ಭಕ್ತರು ಕಣ್ಣೀರು ಹಾಕಿದ್ರು. ಸುಪ್ರೀಂ ಕೋರ್ಟ್ ಮಧ್ಯಪ್ರವೇಶ ಮಾಡಿತು, ಜೊತೆಗೆ ಸಿಬಿಐ ಎಂಟ್ರಿ ಕೂಡ ಕೊಡ್ತು. ಈಗ ಹಲವು ತಿಂಗಳುಗಳ ತನಿಖೆಯ ನಂತರ ಸಿಬಿಐ ತನ್ನ ಅಂತಿಮ ವರದಿಯನ್ನ ಕೋರ್ಟ್ಗೆ ಸಲ್ಲಿಸಿದೆ. ವೀಕ್ಷಕರೇ, ಈ ರಿಪೋರ್ಟ್ನಲ್ಲಿ ಇರೋದು ನಾವು ಅಂದುಕೊಂಡದಕ್ಕಿಂತ ಬೇರೆಯದ್ದೇ ಸತ್ಯ. ಸಿಬಿಐ ಹೇಳ್ತಾ ಇದೆ, ಅಲ್ಲಿ ಪ್ರಾಣಿಯ ಕೊಬ್ಬು ಇರಲಿಲ್ಲ. ಅರೆ, ಹಾಗಾದ್ರೆ ಎಲ್ಲವೂ ಸರಿಯಾಗಿದೆಯಾ? ಖಂಡಿತ ಇಲ್ಲ. ಪ್ರಾಣಿಯ ಕೊಬ್ಬು ಇರಲಿಲ್ಲ ನಿಜ, ಆದರೆ ಹಾಲೇ ಇಲ್ಲದ, ಬೆಣ್ಣೆ ಇಲ್ಲದ ಒಂದು ವಿಷಪೂರಿತ ಕೆಮಿಕಲ್ ತುಪ್ಪ ಇತ್ತು. 234 ಕೋಟಿ ರೂಪಾಯಿಗಳ ಲೂಟಿ ಇತ್ತು. ಹಾಲಿಲ್ಲದೆ ತುಪ್ಪ ಮಾಡಿದ ಹೇಗೆ? ಉತ್ತರಾಖಂಡದ ಆ ನಕಲಿ ಕಂಪನಿ ಯಾವುದು? ಈ ಜಗನ್ ರೆಡ್ಡಿ ಮತ್ತು ಚಂದ್ರಬಾಬು ನಾಯ್ಡು ನಡುವೆ ನಡೀತಾ ಇರುವ ಹೊಸ ಯುದ್ಧ ಏನು? ಇದರ ಜೊತೆಗೆ ಈಗ ನಕಲಿ ರೇಷ್ಮೆ ಶಲ್ಯದ ಹಗರಣ ಬೇರೆ. ಬನ್ನಿ, ಇವತ್ತಿನ ಈ ಡೀಟೇಲ್ಡ್ ಮತ್ತು ಎಕ್ಸ್ಕ್ಲೂಸಿವ್ ಎಪಿಸೋಡ್ನಲ್ಲಿ ತಿರುಪತಿಯ ಪಾವಿತ್ರತೆಯನ್ನ ಹಾಳು ಮಾಡಿದ ಈ ಕರಾಳ ಜಾಲವನ್ನ ಎಳೆಯಾಗಿ ಬಿಚ್ಚಿಡ್ತೀವಿ. ಆದರೆ ಅದಕ್ಕಿಂತ ಮುಂಚೆ, ಈ ರಾಜಕೀಯ ನಾಯಕರು ಈ ಹಿಂದೂ ಧರ್ಮವನ್ನ ರಾಜಕೀಯಕ್ಕೋಸ್ಕರ ಬಳಸ್ಕೊಂಡು ದೇವರ ಮೇಲಿನ ಭಾವನೆಗಳಿಗೆ ಧಕ್ಕೆ ತರುವ ಹಾಗೆ ಮಾಡ್ತಾ ಇದ್ದಾರಲ್ಲ ಈ ಚಂದ್ರಬಾಬು ನಾಯ್ಡು, ಬಿಜೆಪಿಯವರು, ಕಾಂಗ್ರೆಸ್ನವರು ಎಲ್ಲರೂ ಸೇರ್ಕೊಂಡು. ನಿಮಗೇನನ್ಸುತ್ತೆ? ಈ ಹಿಂದೂ ಧರ್ಮ, ಈ ದೇವರುಗಳನ್ನ ಇಟ್ಕೊಂಡು ಇನ್ನೆಷ್ಟು ದಿನ ರಾಜಕೀಯ ಮಾಡ್ತೀರಾ? ನಿಮಗೆ ನಾಚಿಕೆ ಆಗೋದಿಲ್ವಾ? ಇದೇ ತಿರುಪತಿಯ ಲಡ್ಡುದಲ್ಲಿ ದನದ ಮಾಂಸ ಇದೆ, ಹಂದಿ ಮಾಂಸ ಇದೆ, ದನದ ಕೊಬ್ಬಿದೆ, ಹಂದಿ ಕೊಬ್ಬಿದೆ ಅಂತ ಹೇಳಿ ಜನರ ಭಾವನೆಗಳಿಗೆ ಧಕ್ಕೆ ತಂದ್ರಲ್ಲ ನೀವೆಲ್ಲರೂ. ಯಾಕಿಂತಹ ಕೆಟ್ಟ ಕಾರ್ಯಗಳಿಗೆ, ಇಂಥ ಕೆಟ್ಟ ಕೆಲಸಗಳಿಗೆ ಕೈ ಹಾಕ್ತಾ ಇದ್ದೀರಾ? ಇನ್ಕ್ಲೂಡ್ ಮೋದಿ ಅವರು ಕೂಡ ಅಷ್ಟೇ, ಬಿಜೆಪಿಯವರು ಕೂಡ ಅಷ್ಟೇ. ಈ ದನದ ಕೊಬ್ಬಿನ ಬಗ್ಗೆ, ಈ ತಿರುಪತಿ ಲಡ್ಡು ಬಗ್ಗೆ ಏನೇನೆಲ್ಲ ಅಪಪ್ರಚಾರ ಮಾಡಿದ್ರಿ. ಈಗ ರಿಪೋರ್ಟ್ ಬಂದಿದೆ, ಅದರಲ್ಲಿ ಕೆಮಿಕಲ್ ಇದೆ, ಮನುಷ್ಯನ ದೇಹದ ಮೇಲೆ ಪರಿಣಾಮವಿರುವ ಕೆಮಿಕಲ್ ಇದೆ ಹೊರತಾಗಿ ಯಾವುದೇ ದನದ ಕೊಬ್ಬು ಇಲ್ಲ ಅಂತ ರಿಪೋರ್ಟ್ ಬಂದಿದೆ. ಈಗ ನೀವೇನ್ ಹೇಳ್ತೀರಿ ವೀಕ್ಷಕರೇ? ಈ ರಾಜಕೀಯ ನಾಯಕರು, ಈ ರಾಜಕೀಯ ಪಕ್ಷಗಳು ನಮ್ಮ ಭಾವನೆಗಳ ಜೊತೆಗೆ ಆಟ ಆಡಿ ತಮ್ಮ ಬೇಳೆ ಬೇಯಿಸ್ಕೊಳ್ತಾ ಇದ್ದಾರಾ? ಒಂದು ವೋಟ್ಗಾಗಿ ಒಂದು ವೋಟ್ ಕೊಟ್ಟು ಬಿಡ್ತೀವಿ, ಆದರೆ ಹಿಂದೂ ಧರ್ಮವನ್ನ ಅಪಪ್ರಚಾರ ಮಾಡಬೇಡಿ, ಹಿಂದೂ ಧರ್ಮವನ್ನ ಅಪವಿತ್ರ ಮಾಡಬೇಡಿ. ನಿಮಗೇನು ಅನ್ಸುತ್ತೆ? ಕಮೆಂಟ್ ಮೂಲಕ ತಿಳಿಸಿ. ಬನ್ನಿ ವಿಡಿಯೋವನ್ನ ಶುರು ಮಾಡೋಣ. ಮೊದಲಿಗೆ ಜನವರಿಯ 30ರಂದು ನಲ್ಲೂರು ಕೋರ್ಟ್ಗೆ ಸಿಬಿಐ ಸಲ್ಲಿಸಿದ ಚಾರ್ಜ್ ಶೀಟ್ನಲ್ಲಿ ಏನಿದೆ ಅಂತ ನೋಡೋಣ. ಇದು ಅತ್ಯಂತ ಮಹತ್ವದ ತಿರುವು. ಸಿಬಿಐ ನೇತೃತ್ವದ ವಿಶೇಷ ತನಿಖಾ ತಂಡ ಎಸ್ಐಟಿ ಸ್ಪಷ್ಟವಾಗಿ ಹೇಳಿದೆ, ತಿರುಪತಿ ಲಡ್ಡು ತಯಾರಿಕೆಗೆ ಬಳಸಲಾದ ತುಪ್ಪದಲ್ಲಿ ದನದ ಕೊಬ್ಬು ಅಥವಾ ಹಂದಿಯ ಕೊಬ್ಬು ಬಳಸಿಲ್ಲ. ಇದು ಒಂದು ಸಾಲು. ಕಳೆದ 6 ತಿಂಗಳಿನಿಂದ ನಡೀತಾ ಇದ್ದ ವಿವಾದಕ್ಕೆ ಮೇಲ್ನೋಟಕ್ಕೆ ತೆರೆ ಎಳೆದಂತೆ ಕಾಣಿಸ್ತಾ ಇದೆ. ಯಾಕಂದ್ರೆ ಧಾರ್ಮಿಕವಾಗಿ ಇದು ದೊಡ್ಡ ವಿಷಯ ಆಗಿತ್ತು. ಆದರೆ ಸಿಬಿಐ ಮುಂದಿನ ಸಾಲಿನಲ್ಲಿ ಹೇಳಿರೋದು ಇನ್ನೂ ಭಯಂಕರವಾಗಿದೆ. ಪ್ರಾಣಿ ಕೊಬ್ಬು ಇಲ್ಲದೇ ಇರಬಹುದು, ಆದರೆ ಅಲ್ಲಿ ಬಳಸಿದ್ದ ಅಪ್ಪಟ ಹಸುವಿನ ತುಪ್ಪವಂತೂ ಅಲ್ಲ. ಅಲ್ಲಿ ಬಳಸಿದ್ದು ಸಸ್ಯಜನ್ಯ ಎಣ್ಣೆ, ಅಂದರೆ ವೆಜಿಟೇಬಲ್ ಆಯಿಲ್ ಮತ್ತು ರಾಸಾಯನಿಕ ಮಿಶ್ರಣ. ಅಂದರೆ ಭಕ್ತರಿಗೆ ತುಪ್ಪದ ಹೆಸರಲ್ಲಿ ಅಗ್ಗದ ಎಣ್ಣೆಯನ್ನ ತಿನ್ನಿಸಲಾಗಿದೆ. ಇದು ಭಕ್ತರ ನಂಬಿಕೆಗೆ ಮಾಡಿದ ಮೋಸ ಅಲ್ವಾ? ಇದು ಕೇವಲ ಕಲಬೆರಿಕೆ ಅಲ್ಲ, ಇದೊಂದು ವ್ಯವಸ್ಥಿತವಾದ 234 ಕೋಟಿ ರೂಪಾಯಿಗಳ ಹಗರಣ. ನನಗಿಲ್ಲಿ ಪರ್ಸ್ನಲಿ ಒಂದು ಹರ್ಟ್ ಆಗ್ತಾ ಇದೆ ನೋಡಿ. ನೀವು ದುಡ್ಡು ತಿನ್ನೋದಕ್ಕೆ ಅಥವಾ ನಿಮ್ಮ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ಒಂದೇ ಒಂದು ವೋಟ್ಗೋಸ್ಕರ ಹಿಂದೂ ಧರ್ಮದ ದೇವರುಗಳನ್ನ ಯಾವ ಮಟ್ಟಕ್ಕೆ ತಂದು ನಿಲ್ಲಿಸ್ತೀರಾ ಅಂತಂದ್ರೆ ನಿಮಗೆ ನಾಚಿಕೆಯಾಗಬೇಕು. ನೋಡಿ, ತಿರುಪತಿ ತಿಮ್ಮಪ್ಪನ ಲಡ್ಡು ತಿಂದ್ರೆ, ಅಂದ್ರೆ ಕಳೆದ ಸರ್ಕಾರದಲ್ಲಿ ತಯಾರಾದಂತಹ ತಿರುಪತಿ ತಿಮ್ಮಪ್ಪನ ಲಡ್ಡುವಿನಲ್ಲಿ ದನದ ಕೊಬ್ಬು ಇದೆ, ಹಂದಿ ಕೊಬ್ಬು ಇದೆ, ಮೀನಿನ ಎಣ್ಣೆ ಬಳಸ್ಕೊಂಡು ಲಡ್ಡು ತಯಾರು ಮಾಡಿದ್ರಿ. ಇವ್ರ ಸರ್ಕಾರದಲ್ಲಿದ್ದಾಗ ಯಾರ್ಯಾರು ತಿರುಪತಿ ತಿಮ್ಮಪ್ಪನ ಲಡ್ಡು ತಿಂದಿದಿರೋ ಅವರೆಲ್ಲರೂ ಅಪವಿತ್ರರು ಅಂತ ಹೇಳಿ
ಅಪಪ್ರಚಾರ ಮಾಡಿದ್ರಲ್ಲ, ನಿಮ್ಮ ಬೇಳೆ ಬೇಯಿಸ್ಕೊಂಡ್ರಲ್ಲ, ನೋಡಿ ನೀವೇನಾದ್ರೂ ಮಾಡಿ, ಆದರೆ ನಮ್ಮ ಹಿಂದೂ ಧರ್ಮವನ್ನ ಅಥವಾ ಹಿಂದೂ ಧರ್ಮದ ದೇವರುಗಳನ್ನ, ನಮ್ಮ ಹಿಂದೂ ಧರ್ಮದ ಭಾವನೆಗಳನ್ನ ಇಟ್ಟುಕೊಂಡು ಎಷ್ಟು ದಿನ ಅಂತ ನೀವು ಆಟ ಆಡ್ತೀರಾ? ನೋಡಿ, ಈಗ CBI ರಿಪೋರ್ಟ್ನಲ್ಲಿ ಏನಿದೆ, ಸಸ್ಯಜನ್ಯ ಎಣ್ಣೆಯನ್ನ ಬಳಸಲಾಗಿದೆ, ಕೆಲವೊಂದಿಷ್ಟು ಕೆಮಿಕಲ್ ಭರಿತ ತುಪ್ಪವನ್ನ ಬಳಸಲಾಗಿದೆ. ಯಾತಕ್ಕೆ ಬಳಸಲಾಯಿತು? 234 ಕೋಟಿ ರೂಪಾಯಿಗಳ ಹಗರಣ ಮಾಡಿದ್ದಾರೆ. ನೀವು ಹಗರಣ ಮಾಡಿ, ನೀವು ದುಡ್ಡು ತಿನ್ನಿ, ಭ್ರಷ್ಟರಾಗಿ ಬೇಕಾದನ್ನ ಮಾಡಿ, ದೇಶ ಲೂಟಿ ಮಾಡಿದ್ರಲ್ಲ ಬ್ರಿಟಿಷರು, ಆ ಥರ ದೇಶ ಲೂಟಿ ಮಾಡಿ, ಆದರೆ ಹಿಂದೂ ಧರ್ಮದ ಜನರ ಭಾವನೆಗೆ ಧಕ್ಕೆ ತರೋದನ್ನು ನಿಲ್ಲಿಸಿ. ನೋಡಿ, ಈಗ ನೀವು ಸುಳ್ಳು ಪ್ರಚಾರವನ್ನು ಮಾಡ್ತಾ ಇದ್ದೀರಾ, ನೀವು ಅಪಪ್ರಚಾರವನ್ನು ಮಾಡ್ತಾ ಇದ್ದೀರಾ. ಮುಂದೊಂದು ದಿನ ನಿಮಗೆ ಬುದ್ಧಿ ಬರುತ್ತೆ. ದೇವರು ಅಥವಾ ದೇವರ ರೂಪದಲ್ಲಿರುವಂತಹ ಜನಗಳು ನಿಮಗೆ ಬುದ್ಧಿ ಕಲಿಸ್ತಾರೆ. ಯಾರು ಈ ಅಪಪ್ರಚಾರಗಳನ್ನು ಮಾಡಿಕೊಂಡು ಧರ್ಮದ ಹೆಸರಲ್ಲಿ ರಾಜಕೀಯ ಮಾಡಿಕೊಂಡು ವೋಟ್ ಕೇಳಿಕೊಂಡು ಉಡಾಫೆ ಉತ್ತರಗಳನ್ನು ಕೊಡ್ಕೊಂಡು ಓಡಾಡ್ತಾ ಇದ್ದಾರಲ್ಲ ನಮ್ಮ ಭಾರತ ದೇಶದಲ್ಲಿ, ಮುಂದಿನ ದಿನಗಳಲ್ಲಿ ದೇವರ ಸ್ವರೂಪಿ ಜನಗಳೇ ಬುದ್ಧಿ ಕಲಿಸ್ತಾರೆ. ಬುದ್ಧಿ ಕಲಿಸ್ಬೇಕು. ಹಾಗಾದರೆ ವೀಕ್ಷಕರೇ, ನೀವೇ ಯೋಚನೆ ಮಾಡಿ. ನೋಡಿ, ನೀವೇ ಯೋಚನೆ ಮಾಡಿ. ತುಪ್ಪ ಮಾಡಬೇಕು ಅಂತಂದರೆ ಹಾಲು ಬೇಕು, ಹಾಲಿನಿಂದ ಬೆಣ್ಣೆ ತೆಗಿಬೇಕು, ಅದನ್ನು ಕಾಯಿಸಬೇಕು. ಆದರೆ CBI ಪತ್ತೆ ಹಚ್ಚಿರೋ ಪ್ರಕಾರ ಈ ಹಗರಣದಲ್ಲಿ ಭಾಗಿಯಾದ ಭೋಲೆ ಬಾಬಾ ಆರ್ಗ್ಯಾನಿಕ್ ಡೇರಿ ಅನ್ನೋ ಕಂಪನಿ ಎಂತಹ ಮ್ಯಾಜಿಕ್ ಮಾಡ್ತಾ ಇದೆ ಗೊತ್ತಾ? ಇವರ ಫ್ಯಾಕ್ಟ್ರಿಲಿ ಹಾಲಿನ ಸಂಗ್ರಹವೇ ಇರಲಿಲ್ವಂತೆ, ಬೆಣ್ಣೆ ಸ್ಟಾಕ್ ಕೂಡ ಇರಲಿಲ್ವಂತೆ. ಆದರೂ ಕೂಡ TTDಗೆ ಬರೋಬ್ಬರಿ 68,000 kg ತುಪ್ಪವನ್ನು ಸಪ್ಲೈ ಮಾಡಿದ್ದಾರೆ. ಅದು ಹೇಗೆ ಸಾಧ್ಯ? ಇಲ್ಲಿದೆ ಕರಾಳ ರೆಸಿಪಿ. ಫಾರ್ಮ್ ಆಯಿಲ್, ಅಗ್ಗದ ಬೆಲೆಗೆ ಸಿಗುವಂತಹ ಫಾರ್ಮ್ ಆಯಿಲ್ ಅನ್ನು ಯೂಸ್ ಮಾಡ್ತಾರೆ. ಕರ್ನಲ್ ಆಯಿಲ್ ಮತ್ತು ಫಾರ್ಮೋಲಿನ್ ಇವುಗಳ ಮಿಕ್ಸ್ ಮಾಡ್ತಾರೆ. ಬೀಟಾ ಕೆರೋಟಿನ್ ಅಂದ್ರೆ ತುಪ್ಪಕ್ಕೆ ಹಳದಿ ಬಣ್ಣ ಮತ್ತು ಟೆಕ್ಸ್ಚರ್ ಬರೋದಕ್ಕೆ ಈ ಕೆಮಿಕಲ್ ಬಣ್ಣವನ್ನ ಹಾಕ್ತಾರೆ. ಸಿಂಥೆಟಿಕ್ ಫ್ಲೇವರ್, ತುಪ್ಪದ ಸುವಾಸನೆ ಬರೋದಕ್ಕೆ ಎಸೆನ್ಸ್ ಮತ್ತು ರಾಸಾಯನಿಕಗಳ ಬಳಕೆ ಮಾಡ್ತಾರೆ. ಮತ್ತಿನ್ಯಾವ ಕೆಮಿಕಲ್ಸ್ ಬಳಸ್ತಾರಂದ್ರೆ ಅಸಿಡಿಕ್ ಅಸಿಡ್ ಇಸ್ಟರ್, ಲ್ಯಾಕ್ಟಿಕ್ ಆಸಿಡ್, ಮೊನೋಗ್ಲಿಸರೈಡ್, ಹೀಗೆ ಏನೇನೋ ಕೆಮಿಕಲ್ ಹಾಕಿ ಅದಕ್ಕೆ ಸ್ವಲ್ಪವೇ ಸ್ವಲ್ಪ ನಿಜವಾಗಿರುವಂತಹ ತುಪ್ಪ ಮಿಕ್ಸ್ ಮಾಡಿ ಇದು ಪ್ಯೂರ್ ತುಪ್ಪ ಅಂತ ಲೇಬಲ್ ಅಂಟಿಸ್ತಾಗಿದ್ರು. ಇದನ್ನೇ ಲಡ್ಡು ಪ್ರಸಾದಕ್ಕೆ ಬಳಸಲಾಗ್ತಾಗಿತ್ತು. ದನದ ಕೊಬ್ಬು ಇಲ್ಲದೆ ಇರಬಹುದು, ಆದರೆ ಕೆಮಿಕಲ್ ಯುಕ್ತ ಎಣ್ಣೆಯನ್ನ ದೇವರಿಗೆ ನೈವೇದ್ಯ ಮಾಡುವುದು ಎಷ್ಟು ಸರಿ? ಇದನ್ನ ಇಟ್ಟುಕೊಂಡು ರಾಜಕೀಯ ನಾಯಕರು ಹೋರಾಟ ಮಾಡಿದಿದ್ರೆ ಇದಕ್ಕೊಂದು ಅರ್ಥ ಸಿಗ್ತಾಗಿತ್ತು. ದನದ ಕೊಬ್ಬು ಅಂತ ಸುಳ್ಳು ಹೇಳಿ ತಮ್ಮ ಬೇಳೆ ಬೇಯಿಸ್ಕೊಂಡಂತಹ ಈ ನಾಲಾಯಕ ನಾಯಕರಿಗೆ ನಿಮ್ಗೇನ್ ಅನ್ಸತ್ತೆ ಕಮೆಂಟ್ ಮೂಲಕ ತಿಳಿಸಿ. ಇನ್ನು ಹಗರಣದ ಜಾಲ ಉತ್ತರಾಖಂಡ ಟು ತಿರುಪತಿ. ಈ ಹಗರಣದಲ್ಲಿ ಬರೋಬ್ಬರಿ 36 ಜನ ಆರೋಪಿಗಳಿದ್ದಾರೆ. ಇದೊಂದು ದೊಡ್ಡ ನೆಟ್ವರ್ಕ್ ಅಂತ ಹೇಳ್ತಾ ಇದ್ದಾರೆ. ಭೋಲೆ ಬಾಬಾ ಆರ್ಗ್ಯಾನಿಕ್ ಡೇರಿ ಇದು ಉತ್ತರಾಖಂಡದಲ್ಲಿದೆ. CBIನ ವರದಿಯ ಪ್ರಕಾರ ವರ್ಚುವಲ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಅಂದ್ರೆ ಕಾಗದದ ಮೇಲೆ ಮಾತ್ರ ಡೇರಿ, ಒಳಗಡೆ ನೋಡಿದ್ರೆ ಕೆಮಿಕಲ್ ಫ್ಯಾಕ್ಟರಿ. ಮಹಾರಾಷ್ಟ್ರ ಮತ್ತು ತಮಿಳುನಾಡು ಕೂಡ ಲಿಂಕ್ ಇದೆ. ಅಲ್ಲಿ ತಯಾರಾದಂತಹ ನಕಲಿ ತುಪ್ಪವನ್ನು ಮಹಾರಾಷ್ಟ್ರದ ಮಲಗಂಗಾ ಮಿಲ್ಕ್ಸ್ ಮತ್ತು ತಮಿಳುನಾಡಿನ ದಿಂಡಿಗಲ್ನಲ್ಲಿರುವಂತಹ AR ಡೈರಿ ಮೂಲಕ ತಿರುಪತಿಗೆ ಕಳುಹಿಸಿಕೊಡ್ಲಾಗ್ತಾ ಇತ್ತು. ಯಾಕೆ ಹೀಗೆ ಸುತ್ತಿ ಬಳಸಿ ಕಳಿಸ್ತಾ ಇದ್ರು? ಯಾಕಂದ್ರೆ ನೇರವಾಗಿ ಸಿಕ್ಕಾಕೊಳ್ಬಾರ್ದು ಅಂತ. ಅಲ್ಲಿ ತಯಾರಾದ ವಿಷ ಬೇರೆ ಬೇರೆ ಬ್ರ್ಯಾಂಡ್ಗಳ ಹೆಸರಲ್ಲಿ ತಿಮ್ಮಪ್ಪನ ಸನ್ನಿಧಿಯನ್ನ ಸೇರ್ತಾಗಿತ್ತು. ಇದರ ಮೌಲ್ಯ 234 ಕೋಟಿ ರೂಪಾಯಿ. ಅಂದ್ರೆ ದೇವರ ಹೆಸರಲ್ಲೂ ಇವರು 100 ಕೋಟಿ ರೂಪಾಯಿ ತಿರುಪತಿ ತಿಮ್ಮಪ್ಪನಿಗೆನೇ ನಾಮ ಹಾಕಿದ್ದಾರೆ. CBI ರಿಪೋರ್ಟ್ ಬಂದ ತಕ್ಷಣ ಆಂಧ್ರ ಪ್ರದೇಶದ ರಾಜಕೀಯದಲ್ಲಿ ಬೆಂಕಿ ಬಿದ್ದಿದೆ. ಚುನಾವಣೆಗೂ ಮುನ್ನ ಮತ್ತು ಅಧಿಕಾರಕ್ಕೆ ಬಂದ ಮೇಲೆ ಚಂದ್ರಬಾಬು ನಾಯ್ಡು ಅವರು ಬಲವಾಗಿ ಹೇಳಿದ್ದು ಒಂದೇ ಮಾತು, ಜಗನ್ನವಧಿಯಲ್ಲಿ ತಿರುಪತಿ ಲಡ್ಡುವಿನಲ್ಲಿ ಪ್ರಾಣಿ ಕೊಬ್ಬು ಬಳಸಲಾಗಿದೆ ಅಂತ. ಇದು ದೇಶವ್ಯಾಪಿ ಸುದ್ದಿಯಾಗಿತ್ತು. ಪವನ್ ಕಲ್ಯಾಣ್ ಅವರು ಪ್ರಾಯಶ್ಚಿತ ದೀಕ್ಷೆಯನ್ನ ಕೂಡ ತೆಗೆದುಕೊಂಡಿದ್ರು. ಆದರೆ ಈಗ CBI ಪ್ರಾಣಿ ಕೊಬ್ಬು ಇಲ್ಲ ಅಂತ ಹೇಳಿರೋದು ನಾಯ್ಡು ಅವರ ಆರೋಪಕ್ಕೆ ಹಿನ್ನಡೆನಾ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ನೋಡಿ, ಎಷ್ಟು ಚೆನ್ನಾಗಿ ನಾಟಕ ಆಡ್ತಾರೆ ಈ ನಾಯಕರು ಅಂತ. ಇನ್ನು ಮಾಜಿ CM ಜಗನ್ಮೋಹನ್ ರೆಡ್ಡಿ ಈಗ ಫುಲ್ ಆಕ್ಟಿವ್ ಆಗಿದ್ದಾರೆ. ಅವರು ಹೇಳ್ತಾರೆ, ನೋಡಿದ್ರ CBI ಸಾಕ್ಷಿ ಸಮೇತ ಹೇಳ್ತಾ ಇದೆ ಪ್ರಾಣಿ ಕೊಬ್ಬು ಇಲ್ಲ ಅಂತ. ಚಂದ್ರಬಾಬು ನಾಯ್ಡು ದೇವರ ಹೆಸರಲ್ಲಿ ಸುಳ್ಳು ಹೇಳಿ ಅಧಿಕಾರಕ್ಕೆ ಬಂದರು. ಅವರು ಈಗಲೇ ರಾಜೀನಾಮೆಯನ್ನು ಕೊಡಬೇಕು, ಭಕ್ತರ ಕ್ಷಮೆ ಕೇಳಬೇಕು. ಆದರೆ ಇಲ್ಲಿ ಒಂದು ಲಾಜಿಕ್ ಇದೆ. ಪ್ರಾಣಿ ಕೊಬ್ಬು ಇಲ್ಲ ಅನ್ನೋದು ಸಮಾಧಾನದ ವಿಷಯವೇ ಸರಿ ಅಥವಾ ಸತ್ಯ, ಆದರೆ ಕಲಬೆರಕೆ ನಡೆದಿದೆ ಅನ್ನೋದು ಅಷ್ಟೇ ಸತ್ಯ ಅಲ್ವಾ? ಜಗನ್ ಕಾಲದಲ್ಲಿ ಟೆಂಡರ್ ಪ್ರಕ್ರಿಯೆಯಲ್ಲಿ ಲೋಪ ಆಗಿಲ್ವಾ? ಕಡಿಮೆ ಬೆಲೆಗೆ ತುಪ್ಪ ಕೊಡ್ತೀವಿ ಅಂತ ತಕ್ಷಣ ಕ್ವಾಲಿಟಿ ಚೆಕ್ ಮಾಡದೆ ಟೆಂಡರ್ ಕೊಟ್ಟಿದ್ದು ಯಾರು? ಅಧಿಕಾರಿಗಳು ಶಾಮೀಲಾಗದೆ ಇಷ್ಟು ದೊಡ್ಡ ದಂಧೆ ನಡೆಯೋದಕ್ಕೆ ಹೆಂಗೆ ಸಾಧ್ಯ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಈಗ ಜಗನ್ಮೋಹನ್ ರೆಡ್ಡಿ ಅವರು ಹೇಳ್ತಾ ಇದ್ದಾರೆ, ನೋಡಿದ್ರ ಪ್ರಾಣಿ ಕೊಬ್ಬು ಇಲ್ಲ ಹಾಗೆ ಹೀಗೆ ಅಂತ.
ಅಟ್ಲೀಸ್ಟ್ ಈ ಚಂದ್ರಬಾಬು ನಾಯ್ಡು ಅವರು ಇಡೀ ಹಿಂದೂ ಸನಾತನ ಧರ್ಮಕ್ಕೆ ಕ್ಷಮೆ ಕೇಳಬೇಕು. ಅದ್ಯಾವುದೋ ಪ್ರಾಯಶ್ಚಿತ ದೀಕ್ಷೆ ಮಾಡಿದಂತಹ ಪವನ್ ಕಲ್ಯಾಣ್ ಅವರು ನನ್ನ ಪ್ರಾಯಶ್ಚಿತ ದೀಕ್ಷೆ ವೇಸ್ಟ್ ಆಯಿತು, ದಯವಿಟ್ಟು ನಮ್ಮನ್ನು ಕ್ಷಮಿಸಿ, ನಾವು ತಪ್ಪು ಆರೋಪ ಮಾಡಿದ್ದೀವಿ ಅಂತ ಕ್ಷಮೆ ಕೇಳಬೇಕು. ಕೇಳಬಾರ್ದು? ಕಮೆಂಟ್ ಮೂಲಕ ತಿಳಿಸಿ. ಮತ್ತೊಂದು ಬಾಂಬ್ ನಕಲಿ ರೇಷ್ಮೆ ಶೈಲ್ಯ ಹಗರಣವೂ ಕೂಡ ಈಗ ಹೊರಗಡೆ ಬಂದಿದೆ. ತುಪ್ಪದ ವಿಷಯ ಒಂದು ಕಡೆಯಾದರೆ ಈಗ ರೇಷ್ಮೆ ಶೈಲ್ಯದ ಹಗರಣ ಇನ್ನೊಂದು ಕಡೆ. ತಿರುಪತಿ ದೇವರಿಗೆ ಮತ್ತು VVIPಗೆ ಹಾಕುವಂತಹ ರೇಷ್ಮೆ ಶೈಲ್ಯಗಳು ಕೂಡ ನಕಲಿಯಂತೆ. 2015ರಿಂದ 2025ರವರೆಗೆ ಅಂದರೆ ಕಳೆದ 10 ವರ್ಷಗಳಿಂದ ಈ ದಂಧೆ ನಡೀತಾ ಇದೆ. ಒಪ್ಪಂದದ ಪ್ರಕಾರ ಪ್ಯೂರ್ ಸಿಲ್ಕ್ ಕೊಡಬೇಕು, ಆದರೆ ಗುತ್ತಿಗೆ ಪಡೆದ ಕಂಪನಿಗಳು ನಕಲಿ ರೇಷ್ಮೆ ಅಂದರೆ ಪಾಲಿಸ್ಟರ್ ಮಿಕ್ಸ್ ಇರುವಂತಹ ಶೈಲ್ಯಗಳನ್ನು ಪೂರೈಕೆ ಮಾಡ್ತಾ ಇದೆ. ಅದರಲ್ಲೂ ಕೋಟ್ಯಾಂತರ ರೂಪಾಯಿ ಅವ್ಯವಹಾರ ನಡೆದಿದೆ. ದೇವರ ಮೈ ಮೇಲೆ ಹಾಕೋ ಬಟ್ಟೆಯಲ್ಲೂ ಕಲಬೆರಿಕೆ, ದೇವರಿಗೆ ಇಡೋ ನೈವೇದ್ಯದಲ್ಲೂ ಕಲಬೆರಿಕೆ. ಹಾಗಾದರೆ ಮನುಷ್ಯನ ದುರಾಸೆಗೆ ಕೊನೆನೇ ಇಲ್ವಾ ಅನ್ನುವಂತಹ ಪ್ರಶ್ನೆ ಮೂಡ್ತಾಗಿದೆ. ಇನ್ನು ಈ ಪ್ರಕರಣ ಫ್ಲ್ಯಾಶ್ ಬ್ಯಾಕ್ ಹೋದರೆ ನಟ ಪವನ್ ಕಲ್ಯಾಣ್ ಮತ್ತು ಪ್ರಕಾಶ್ ರಾಯ್ ನಡುವೆ ಟ್ವೀಟ್ ವಾರ್ ಕೂಡ ನಡೆದಿತ್ತು. ಲಡ್ಡು ವಿವಾದ ಬಂದಾಗ ಪವನ್ ಕಲ್ಯಾಣ್ ಅವರು ಸನಾತನ ಧರ್ಮ ರಕ್ಷಣಾ ಮಂಡಳಿ ಮಾಡಬೇಕು ಅಂದರು. 11 ದಿನ ಉಪವಾಸ ಮಾಡಿದ್ರು. ಆಗ ಪ್ರಕಾಶ್ ರಾಯ್ ದೈವ ದ್ರೋಹದ ವಿಷಯವನ್ನು ರಾಜಕೀಯ ಮಾಡಬೇಡಿ, ಮೊದಲು ತನಿಖೆ ಆಗಲಿ, ಆನಂತರ ಮುಂದಿನ ಮಾತಾಡಿ ಅಂತ ಟಾಂಗ್ ಕೊಟ್ಟಿದ್ರು. ಈಗ CBI ವರದಿ ಬಂದ ಮೇಲೆ ಇವರಿಬ್ಬರ ನಿಲುವು ಏನಾಗಿರಬಹುದು? ಪವನ್ ಕಲ್ಯಾಣ್ ಅವರು ಪ್ರಾಣಿ ಕೊಬ್ಬಿನ ಆರೋಪ ಸುಳ್ಳಾಯ್ತಾ ಅಥವಾ ಕಲಬೆರಕೆ ಇದೆ ಅನ್ನೋದು ಅವರ ಗೆಲುವ? ಇದು ಮುಂದಿನ ದಿನಗಳಲ್ಲಿ ದೊಡ್ಡ ಚರ್ಚೆಯಾಗಬೇಕು. ಆದರೆ ಈ ಮಾಧ್ಯಮದವರು ಚರ್ಚೆ ಮಾಡೋದಕ್ಕೆ ರೆಡಿ ಇಲ್ಲ. ಯಾಕೆ ರೆಡಿ ಇಲ್ಲ? ಯಾಕೋ ಗೊತ್ತಿಲ್ಲ. ಇತ್ತೀಚಿನ ದಿನಗಳಲ್ಲಿ ಕೆಲವೊಂದಿಷ್ಟು ಸುದ್ದಿಗಳನ್ನು ಪ್ರಸಾರ ಮಾಡದೆ ಮೂಕ ಪ್ರೇಕ್ಷಕನಂತೆ ಸುಮ್ಮನೆ ಕೂತ್ಕೊಂಡು ಬಿಟ್ಟಿದ್ದಾವೆ ಮಾಧ್ಯಮಗಳು. ಯಾಕೆ ಮಾಧ್ಯಮಗಳು ಹಿಂಗೆ ಮಾಡ್ತಾ ಇದ್ದಾವೆ? ರಾಜಕೀಯ ಪಕ್ಷದವರು ನಮಗೆ ಒಳ್ಳೇದು ಮಾಡಿದ್ರೆ ನಾವು ಒಳ್ಳೆಯದನ್ನೇ ಹೇಳಬೇಕು, ಕೆಟ್ಟದ್ದು ಮಾಡ್ತಾ ಇದ್ರೆ, ದ್ರೋಹ ಮಾಡ್ತಾ ಇದ್ರೆ ಅದನ್ನು ನಾವು ತೋರಿಸಬೇಕು, ಜನರ ಮುಂದೆ ಇಡಬೇಕು. ಅದುವೇ ಅಲ್ವಾ ಪತ್ರಿಕಾ ಧರ್ಮ ಅಂದರೆ. ಆದರೆ ಧರ್ಮವನ್ನು ಮರೆತು ಅಧರ್ಮದ ಸುದ್ದಿಗಳನ್ನು ಪ್ರಸಾರ ಮಾಡ್ತಾ ಇರುವ ಈ ಮಾಧ್ಯಮಗಳ ಬಗ್ಗೆ ನಿಮಗೇನನ್ಸುತ್ತೆ? ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಇನ್ನು ಅಂತಿಮವಾಗಿ ಹೇಳೋದಾದರೆ CBI ವರದಿ ಒಂದು ಕಡೆ ಸಮಾಧಾನ ತಂತೆ, ಇನ್ನೊಂದು ಕಡೆ ಆತಂಕವೂ ಕೂಡ ಕಾಡ್ತಾ ಇದೆ. ಸಮಾಧಾನ ಅಂತಂದರೆ ನಾವು ದನದ ಕೊಬ್ಬನ್ನು ತಿಂದಿಲ್ಲ, ಆತಂಕ ಅಂತಂದರೆ ನಾವು ತಿಂದಿದ್ದು ಪವಿತ್ರ ತುಪ್ಪಿನದ್ದಲ್ಲ, ಬದಲಾಗಿ ಕೆಮಿಕಲ್ ಯುಕ್ತ ಎಣ್ಣೆಯದ್ದು. ಯಾವ ದೇವಸ್ಥಾನವನ್ನು ನಾವು ಅತ್ಯಂತ ಪವಿತ್ರ ಅಂತ ನಂಬ್ತೀವಿ, ಅಲ್ಲಿನ ಆಡಳಿತ ಮಂಡಳಿ, ಅಲ್ಲಿನ ರಾಜಕಾರಣಿಗಳು ಮತ್ತು ಅಲ್ಲಿನ ಕಾಂಟ್ರಾಕ್ಟರ್ಗಳು ಸೇರಿ 234 ಕೋಟಿ ರೂಪಾಯಿ ಲೂಟಿ ಹೊಡೆದಿದ್ದಾರೆ ಅಂತಂದರೆ ಏನರ್ಥ? ಇದು ಕೇವಲ ಹಣದ ವಿಷಯವಲ್ಲ, ಇದು ವಿಶ್ವಾಸದ ವಿಷಯವೂ ಕೂಡ ಹೌದು. ಮುಂದಿನ ಸಲ ಲಡ್ಡು ಕೈಗೆ ತೆಗೆದುಕೊಂಡಾಗ ಭಕ್ತರಿಗೆ ಅದೇ ಹಳೆಯ ಭಕ್ತಿ ಭಾವ ಮಾಡುತ್ತಾ? ಅಪರಾಧಿಗಳಿಗೆ ಕಠಿಣ ಶಿಕ್ಷೆಯಾಗುತ್ತಾ? ಈ ಸುಳ್ಳು ಆರೋಪ ಮಾಡುವಂಥವರು ಮತ್ತೆ ಜನರ ಮುಂದೆ ಬಂದು ಕ್ಷಮೆ ಕೇಳ್ತಾರಾ? ಅದೇ ಪವನ್ ಕಲ್ಯಾಣ್ ಅವರು ಪ್ರಾಯಶ್ಚಿತ ದೀಕ್ಷೆ ಇನ್ನೊಂದು 15 ದಿನ ಉಪವಾಸ ಇರ್ತಾರಾ? ಕಾದ್ ನೋಡಬೇಕಾಗಿದೆ. ನಿಮಗೇನನ್ಸುತ್ತೆ? ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನೆಕ್ಸ್ಟ್ ಅಪ್ಡೇಟ್ನೊಂದಿಗೆ ಬೇಗ ವಾಪಸ್ ಬರ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ.